ಜನವರಿ 18ರಂದು ಶಿವಮೊಗ್ಗದಲ್ಲಿ ನಡೆಯಲಿರುವ ವೀಣಾ ತ್ರಿಶತೋತ್ಸವಕ್ಕೆ ವೇದಿಕೆ ಸಜ್ಜಾಗಿದೆ. ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 301 ವೀಣಾನಾದಗಳು ಏಕಕಾಲಕ್ಕೆ ಝೇಂಕರಿಸಲಿದ್ದು, ಗ್ಯಾಲರಿ ರೂಪದಲ್ಲಿ ಶಿವಮೊಗ್ಗದ ಅಲ್ಲಮ ಪ್ರಭು ಮೈದಾನದಲ್ಲಿ ವೇದಿಕೆ ಸಿದ್ಧಗೊಳಿಸಲಾಗಿದೆ. ಸರಸ್ವತಿ ಸಂಗೀತ ವಿದ್ಯಾಲಯ ಹಾಗೂ ಸುಶ್ರಾವ್ಯ ಮತ್ತು ಶ್ರೀ ಸಾಯಿ ಶ್ರುತಿ ಸಂಗೀತ ವಿದ್ಯಾಲಯ ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದೆ. ಅಂದರೆ ಹಿಂದ್ಗಡೆ ವರ್ಕೊಳ್ಳೋಂಗೆ ಮಾಡ್ಕೊಳ್ಳಿ, ನೀವು ಮುಂದೆ ಜಾಗ ಬಿಟ್ಕೊಳ್ಳಿ ಅಷ್ಟೇ. ಬ್ಯಾಕ್ ಸಪೋರ್ಟ್ ಎಲ್ಲರಿಗೂ ಆರಾಮಾಗಿ ವರ್ಕೊಳ್ಳೋಂಗೆ ಕೂತ್ಕೊಳ್ಳಿ. ಮುಂದ್ಗಡೆ ವಾಲಂಟಿಯರ್ಸ್ ಅದು ಒಂದು 4:30 5 ಗಂಟೆಗೆ ಇವರೆಲ್ಲ ಬರೋದು ಸರ್, ಗಣ್ಯರೆಲ್ಲ ಬರೋದು. ನಮ್ಮ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ತಾರೀಖು 18ರಂದು ವೀಣಾ ತ್ರಿಶತೋತ್ಸವ ಅನ್ನುವಂತಹ 301 ವೀಣಾನಾದ ಝೇಂಕಾರ ಕಾರ್ಯಕ್ರಮವನ್ನು ಇದೇ ತಿಂಗಳ 18ರಂದು ಅಲ್ಲಮಪ್ರಭು ಮೈದಾನದಲ್ಲಿ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ನಾದ ಝೇಂಕಾರವನ್ನು ಸವಿಯಲು ತಾವೆಲ್ಲ ಇಲ್ಲಿಗೆ ಆಗಮಿಸಿ ಈ ಒಂದು ಸವಿ ರುಚಿಯನ್ನು ಅನುಭವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಾವು ಶ್ರೀ ಸರಸ್ವತಿ ಸಂಗೀತ ವಿದ್ಯಾಲಯ ಮತ್ತು ಶ್ರೀ ಸುಶ್ರಾವ್ಯ ಸಂಗೀತ ವಿದ್ಯಾಲಯದ ಒಡಗೂಡಿ ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ನಾಳೆಯ ದಿನ 17ನೇ ತಾರೀಕು ತ್ಯಾಗರಾಜರು ಮತ್ತು ಪುರಂದರದಾಸರ ಆರಾಧನಾ ಮಹೋತ್ಸವ ಬೆಳಗ್ಗೆಯಿಂದ ಜರುಗಲಿದ್ದು, ಸಂಜೆ ಹೊತ್ತಿಗೆ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ಶ್ರೀಮತಿ ಇಂದು ನಾಗರಾಜ್ ಅವರ ದ್ವಂದ್ವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ನಾಡಿದ್ದು 18ನೇ ತಾರೀಕು ಸಾಯಂಕಾಲ ನಮ್ಮ ಮಲೆನಾಡಿನಲ್ಲೇ ಪ್ರಪ್ರಥಮ ಬಾರಿಗೆ 320 ವೀಣೆಗಳ ನಾದ ಸಂಭ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಶಿವಮೊಗ್ಗ ಜನತೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಸುಸ್ವಾಗತ. ನಮ್ಮ 3 ವಿದ್ಯಾಲಯಗಳ ಪರವಾಗಿ ನಾಳೆ 17ನೇ ತಾರೀಕು ಶ್ರೀ ತ್ಯಾಗರಾಜರು ಹಾಗೂ ಪುರಂದರದಾಸ ಆರಾಧನೆಯನ್ನು ಹಮ್ಮಿಕೊಂಡಿದ್ದೇವೆ. 18ನೇ ತಾರೀಕು ವಿಶೇಷವಾಗಿ 101 ವೀಣೆಗಳ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ರಾಜವಂಶಸ್ಥರಾದಂತಹ ಸನ್ಮಾನ್ಯ ಶ್ರೀಯುತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾಡಲಿದ್ದು, ಆ ದಿವಸ ನಮ್ಮೊಡನೆ ಮುಖ್ಯ ಅತಿಥಿಯಾಗಿ ಪ್ರಖ್ಯಾತ ವೀಣಾವಾದಕಿಯಾದಂತಹ ರೇವತಿ ಕಾಮತ್ ಹಾಗೂ ಗೀತಾ ರಮಾನಂದ್ ಅನ್ನುವಂತಹ ಇನ್ನೊಬ್ಬ ವೀಣಾವಾದಕಿ ಸಹ ನಮ್ಮೊಂದಿಗಿರುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಬೇರೆ ಬೇರೆ ಬ್ರಾಂಚ್ಗಳಿಂದ ಬಂದಿರುವಂತಹ ಅಂದರೆ ದಾವಣಗೆರೆ, ಚಿಕ್ಕಮಗಳೂರು, ಭದ್ರಾವತಿ, ಬೆಂಗಳೂರು, ಉಡುಪಿ, ಕಡೂರು ಹೀಗೆ ಹಲವಾರು ಕಡೆಯಿಂದ ಎಲ್ಲ ಕಲಾವಿದರು ಆಗಮಿಸಿರ್ತಾರೆ ಇದಕ್ಕೆ. ಹಾಗೆ ಎಲ್ಲರ ಹತ್ರನೂ ಇರುವಂತಹ ಈ ವೀಣಾವಾದ್ಯ ಏನು ಅಂದರೆ ಇದಕ್ಕೆ ಸರಸ್ವತಿ ವೀಣಾ ಅಂತ ಹೇಳೋದು. ಎಲ್ಲ ಈ ಸರಸ್ವತಿ ವೀಣಾವಾದನದಲ್ಲೇ ನಾಡಿದ್ದ ದಿವಸ ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಇಲ್ಲಿ ಒಟ್ಟಿಗೆ ನಾವು ಒಂದು 325 ಜನ ಇದ್ದೇವೆ ಈಗ ಕಲಾವಿದರು. 325 ಜನ ಪ್ಲಸ್ ನಮ್ಮ ಜೊತೆಗೆ ಪಕ್ಕವಾದ್ಯದವರು ಸಹ 12 ಜನ ಪಕ್ಕವಾದ್ಯದವರು ಸಹ ಇದ್ದಾರೆ. ನಾವೊಂದು ಇಷ್ಟು ಜನ ಒಟ್ಟಿಗೆ ನಾವು ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ನಮ್ಮ